ಇನ್ನೊಬ್ರು ತುಂಬಾ ಹಚ್ಕೊಂಡಿದ್ವಿ. ಅಬ್ಜೆಕ್ಷನ್ ಓವರ್. ನೀವು ಒಬ್ಬರನ್ನೊಬ್ಬರು ಹಚ್ಕೊಂಡಿದ್ದೀರಿ. ಅವ್ರು ಆತ ತಿಳ್ಕೊಂಡಿದ್ರು. ಆಮೇಲೆ ವರ್ಗ ಈ ಊರಿಗೆ ಬಂದ್ರಿ. ಮನ್ಮಥರಾವ್ ಹತ್ರ ಕೆಲಸಕ್ಕಾಗಿ ಹೋದ್ರಿ. ಅವರು ನಿಮ್ಮ ಮಾನಭಂಗ ಮಾಡೋದಕ್ಕೆ ಪ್ರಯತ್ನಿಸಿ ಸುಳ್ಳು. ಅವ್ರ ಕೆಲಸ ಕೊಟ್ಟು ಅಡ್ವಾನ್ಸ್ ಕೊಟ್ಟರು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಆಮೇಲೆ ಈ ಹೀರೋ ಲಾಯರ್ ನಿಮ್ಮ ಮನೆಗೆ ಬಂದರು. ಹೌದು, ಕೆಲ್ಸಕ್ಕೆ ಹೋಗ್ಬೇಡ ಅಂತ ಬಲವಂತ ಮಾಡಿದ್ರು. ನೀನು ಒಪ್ಪಲಿಲ್ಲ ಅಲ್ಲ? ಹೌದು. ನಿಮ್ಮಿಬ್ಬರಿಗೂ ಜಗಳ ಆಯ್ತು. ಹೌದು. ಮನ್ಮಥರಾವ್ ಬಗ್ಗೆ ಹಸಿಯಿಂದ ಕೆಟ್ಟದಾಗ ಏನಾರ ಹೇಳಿದ್ರು. ನೀನು ನಂಬಲಿಲ್ಲ. ಹೌದು. ಇದರಿಂದ ಅಜಯ್ಗೆ ಕೋಪ ಬಂತು. ಹೌದು. ಅಸೂಯೆಯಿಂದ ತನ್ನ ಎಸ್ಪಿ ಫ್ರೆಂಡ್ ಒಳಗೆ ಹಾಕೊಂಡು ಈ ಕೇಸನ್ನು ಸೃಷ್ಟಿಸಿದ್ರು. ಇನ್ನ ಚೈಲ್ಡ್ಹುಡ್ ಲವರ್. ನಮ್ಮ ಹಿರಿಯ ವಕೀಲರು ಅಸಹಾಯಕವಾದ ಹೆಣ್ಣನ್ನು ಬೆದರಿಸಿ ನಮಗೆ ಬೇಕಾಗಿದ್ದನ್ನು ಹೇಳ್ತಾ ಇದ್ದಾರೆ. ಬೆದರಿಸ್ತಾ ಇಲ್ಲ, ಸತ್ಯನ ಬಾಯ್ಬಿಡಿಸ್ತಾ ಇದೆ. ಇದು ಸತ್ಯ ಅಲ್ಲ. ಹಾಗಾದ್ರೆ ಸತ್ಯ ಯಾವುದು? ನಾನು ಮೇಷ್ಟ್ರಿ ಸಂಸಾರದಲ್ಲಿ ಒಬ್ಬ, ಅವ್ರ ಮಗನ ಸಮಾನ. ಈ ಮಾತನ್ನ ಮೇಷ್ಟ್ರಿ ಒಪ್ಕೊಳ್ತಾ ಇದ್ರೆ ಅಮೃತ ಯಾವತ್ತೂ ವಿಷ ಆಗೋದಿಲ್ಲ. ಮಹಾಸ್ವಾಮಿ, ನಾನು ಅಮೃತ ಅಂತ ತಿಳಿದಿದ್ದೆ. ವಿಷ ಮಹಾಸ್ವಾಮಿ, ವಿಷ. ಏನೋ ಮಗ ಅಂತ ಪ್ರೀತಿಯಿಂದ ಮನೆ ಒಳಗೆ ಸೇರಿಸ್ಕೊಂಡ್ರೆ ನನ್ನ ಮಗಳ ಬಾಳೆ ಯಾರು ಮಾಡೋದು ಬೇಡ. ನಮ್ಮ ಸಂಸಾರ ಕೊಟ್ಟು ಪೊಲೀಸ್ ಅರಿಬೇಕಾಗಿ ಮಹಾಸ್ವಾಮಿ. ಮನ್ಮಥ ಅಂತ ನಮ್ಗೆ ಯಾವ ಅನ್ಯಾಯ ಆಗಿಲ್ಲ ಮಹಾಸ್ವಾಮಿ, ಆಗಿಲ್ಲ, ಖಂಡಿತ ಆಗಿಲ್ಲ ಮಹಾಸ್ವಾಮಿ. ಹೇಳಿದ್ರ ಇವರ ಮನ್ಮಥರಾವ್ ಒಬ್ಬ ಕಾಮಾಂತರ ಪುಡಾರಿಯಾಗಿದ್ದರೆ ಅವರ ಫ್ಯಾಕ್ಟರಿಯಲ್ಲಿ ಕೇವಲ ಹೆಂಗಸರೇ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇಂಥ ಒಬ್ಬ ಸಭ್ಯ ಸುಸಂಸ್ಕೃತ ಗಣ್ಯ ವ್ಯಕ್ತಿಯ ಮೇಲೆ ವೈಯಕ್ತಿಕ ದ್ವೇಷದಿಂದ ಸುಳ್ಳು ಆಮಾದನೆ ಹೊರಿಸಿ ಒಂದು ಸಂಸಾರವನ್ನೇ ಕಡೆಕಡೆಯಲ್ಲಿ ನಿಲ್ಲಿಸಿದಂತ ಈ ನನ್ನ ಯುವ ಮಿತ್ರ ಲಾಯರ್ನ ಅವಿವೇಕದ ಬಗ್ಗೆ ನನಗೆ ಸಹಾನುಭೂತಿ. ನನ್ನ ಯುವ ಮಿತ್ರ ಲಾಯರ್ ಮೇಲೆ ದಯಾನಿಧಿಯವರು ಮಾನನಷ್ಟ ಮೊಕದ್ದಮೆಯನ್ನೇ ಹೂಡಬಹುದಿತ್ತು. ಆದರೆ ಅವರಿಗೆ ದಾನ ಧರ್ಮ ಕಾರ್ಯಗಳಲ್ಲೇ ಹೆಚ್ಚು ಆಸಕ್ತಿ. ಆದ್ದರಿಂದ ಈ ಲಾಯರ್ ಮಾಡಿದ ತಪ್ಪನ್ನ ಅವರ ಭವಿಷ್ಯದ ದೃಷ್ಟಿಯಿಂದಲೇ ಮನ್ನಿಸಿ ಶ್ರೀ ಮನ್ಮಥರಾವ್ ಬಗ್ಗೆ ನ್ಯಾಯಾಲಯ ಸೂಕ್ತವಾದ ತೀರ್ಪನ್ನು ನೀಡಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ಈ ಕೇಸಿನ ಸಂಬಂಧವಾಗಿ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಯಲ್ಲಿ ಶ್ರೀ ಮನ್ಮಥರಾವ್ ಅವರು ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟರೆಂಬ ಆಪಾದನೆಗಳು ನಿರಾಧಾರ ಹಾಗೂ ಸತ್ಯಕ್ಕೆ ದೂರವಾಗಿದೆ ಎಂಬುದು ದೃಢಪಟ್ಟಿರುತ್ತದೆ. ಶ್ರೀ ಮನ್ಮಥರಾವ್ ಅವರನ್ನು ಭಾರತ ದಂಡ ಸಂಹಿತೆ 354 ಸೆಕ್ಷನ್ ಪ್ರಕಾರವಾಗಿ ವಿಮುಕ್ತಿಗೊಳಿಸಲಾಗಿದೆ. ಏನಿದೆಲ್ಲ? ನೀನು ಕೋರ್ಟ್ಗೆ ತಂದದ್ರಿಂದ ನಮಗೆ ತುಂಬಾ ಉಪಕಾರವಾಯ್ತಪ್ಪ. ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ. ಅಪ್ಪ, ಎಲ್ಲ ನಿನ್ನ ಪ್ರಸಾದ. ನನ್ನ ಪ್ರಸಾದನೋ ಅಥವಾ ನಿಮ್ಮ ಸುಳ್ಳಿನ ಪ್ರಭಾವನೋ? ಆದ್ರೆ ನನಗೆ ಮಾತಾಡೋಕ್ ಪುರ್ಸೊತ್ತಿಲ್ಲಯ್ಯ. ನೀನು ಹೋಗ್ಬಹುದು. ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹೇಗಜಯ್? ನಮ್ ಡ್ಯಾಡಿ ಕುತಂತ್ರದಿಂದ ಈ ಕೇಸ್ನ ಗೆದ್ದೆ ಹೊರತು ಬುದ್ಧಿಬಲದಿಂದಲ್ಲ. ಮೋಸದ ಗೆಲುವು ಒಂದು ಗೆಲುವ. ನಾನು ಸೋತಿದ್ರ ಬಗ್ಗೆ ನನಗೆ ದುಃಖ ಆಗ್ತಿಲ್ಲ ಶಾಂತಿ. ನನ್ನವರು ಅಂತ ನಂಬಿದ ಜನರೇ ನನ್ನ ಮುಖಕ್ಕೆ ಮಸಿ ಬೆಳೆದು ಬಿಟ್ರು. ಮಸಿ ಬೆಳೆದಿದ್ದು ನಿಮ್ಗಲ್ಲ, ಅವರ ಮುಖ. ಅಣ್ಣ, ಒಳಗ್ ಬರ್ಬೋದಾ? ಅಣ್ಣ? ಯಾರೇ ನಿನ್ನ ಅಣ್ಣ? ಹೊರಟೋಗಿಲ್ಲಿಂದ. ಇಷ್ಟೆಲ್ಲ ಅವಮಾನ ಮಾಡಿದ್ದು ಸಾಲದೆ ಇವ್ರ ಮನಃಶಾಂತಿ ಹಾಳು ಮಾಡಕ್ಕೆ ಮತ್ತೆ ಯಾಕಮ್ಮ ಬಂದೆ? ಇಲ್ಲ ಅತ್ಗೆ, ಅವ್ರ ನೆಮ್ಮದಿ ಹಾಳು ಮಾಡಕ್ ಬಂದಿಲ್ಲ. ವಿಷಯ ಇರೋದ್ರಿಂದಲೇ ನಾನು ಇಲ್ಲಿಗೆ ಬಂದೆ. ಹೇಳೋದಕ್ಕೆ ಇನ್ನೇನು ಉಳ್ಕೊಂಡಿದ್ದೆ?
ನಿನ್ ಶ್ರೀಮಂತಿಗೆ ತೋರ್ಸಕ್ ಬಂದಿಯಲ್ಲಿ ನಿಮ್ ತಂಗಿ ಶ್ರೀಮಂತಲಾದ್ರೆ ನಿಮ್ಗೆ ಅಸಹ್ಯನಾ? ಸುಳ್ಳಿನಿಂದ ಬಂದ ಶ್ರೀಮಂತಿಗೆ ಶಾಶ್ವತ ಅಲ್ಲ ಉಮಾ. ಜೀವನನೇ ಶಾಶ್ವತ ಅಲ್ಲ ಅಣ್ಣ. ಎಷ್ಟು ದಿನ ಅಂತ ನಾವು ಬಡತನ ಅನುಭವಿಸ್ಕೊಂಡಿರ್ಬೇಕು? ನನ್ನ ಒಂದೊಂದು ಸುಳ್ಳು ನನಗೆ ಸುಖದ ಸುಪ್ಪತ್ತಿಗೆ ತಂದ್ಕೊಡ್ತು. 5 ವರ್ಷದಿಂದ ನಮ್ಮ ಮನೇಲಿ ನಮ್ಮಕ್ಕನಿಗೆ ಅವ್ರ ಗಂಡ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಅವ್ರು ನೋಡ್ತಿದೆ. ಇಬ್ಬರು ತಂಗಿ ಮದ್ವೆಗೆ ಬೇಕಾಗೋ ಹಣನ ನಾನು ಬ್ಯಾಂಕಲ್ಲಿ ಹಾಕ್ದೆ. ನನ್ನ ತಮ್ಮನ ವಿದ್ಯಾಭ್ಯಾಸ, ನನ್ನ ತಂದೆ ತಾಯಿಗೆ ಜೀವನಕ್ಕೆ ಬೇಕಾದ ಹಣನ ನಾನು ಸುಳ್ಳಿಂದ ಸಂಪಾದಿಸ್ತೆ ಅಣ್ಣ. ಉಮಾ, ನಿಮಗ್ ಸುಖ ಸಂಪತ್ತು ತಂದುಕೊಟ್ಟು ನನ್ನ ಸೋಲನ್ನ ಸಂತೋಷವಾಗಿ ಬರೀತೀನಿ. ಪ್ಲೀಸ್ ಇಲ್ಲಿಂದ ಹೊರಟು. ಹೋಗ್ತೀನಣ್ಣ. ಆದ್ರೆ ನನಗೆ ಈ ಸುಖ ಸಂಪತ್ತು ಹೇಗ್ ಬಂತು ಅಂತ ನೀವು ಕೇಳಲ್ವಾ? ಅದು ಯಾಕೆ ಬಂದು ನನಗೇನು ಇಲ್ಲಣ್ಣ, ನೀವು ತಿಳ್ಕೊಳ್ಳೇಬೇಕು. ಇವತ್ತು ನಿನ್ನ ಒಬ್ಬ ಹೆಣ್ಣು ಮಗಳ ಮಾನ ಮರ್ಯಾದೆ ಊರ್ ಮಾತಾಗಿದೆ. ನಾಳೆ ಎಲ್ಲಾ ಹೆಣ್ಣು ಮಕ್ಕಳ ಮಾನ ಹರಾಜಾಗ್ಬಹುದು. ಆಗ ಎಷ್ಟು ಕೇಸು ಅಂತ ಹಾಕ್ತಿ, ಕೋರ್ಟಿಗೆ ಅಲ್ದಾಡ್ತಿ. ಬೆಂಕಿ ಜೊತೆ ಸರ್ಸಾಡಿ ಮೈ ಸುಟ್ಕೊಳ್ಳೋರು ಮೂರ್ಖರು. ಅದೇ ಬೆಂಕಿನಲ್ಲಿ ಹಿತವಾಗಿ ಮೈ ಕಾಯಿಸ್ಕೊಂಡು ಸುಖ ಪಡೆಯೋರು ಮೇಧಾವಿ. ಅದನ್ನೆಲ್ಲ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ. ಅಂದ್ರೆ ನಿಮ್ ಮಗ ಮಾಡಿದ್ದೆಲ್ಲ ಸರಿ ಅಂತಾನ? ನಾನೆಲ್ಲಂದೆ, ವಯಸ್ಸಿನಲ್ಲಿ ತಪ್ಪು ಮಾಡೋದು ಸ್ವಾಭಾವಿಕ. ಅದನ್ನ ತಿದ್ದಿ ಸರಿಪಡಿಸಬೇಕಾದವರು ಹಿರಿಯರು, ಅಂದ್ರೆ ನಾವು. ಇನ್ನ ಕೋರ್ಟು ಕಚೇರಿ ಅಂತ ತಿರುಗಾಡಿದ್ರೆ ಮನೆತನದ ಗೌರವ ಅಂತಸ್ತು ಮಣ್ಣು ಕೊಡೋದು ಯಾರ್ದು? ಲಾಯರ್ಸ್ ಅಲ್ಲ, ನಮ್ಮಿಬ್ರದ್ದು. ಸಾಕು ನಿಮ್ ನಾಟಕ. ನೀವಷ್ಟು ಗೌರವಸ್ಥರಾಗಿದ್ರೆ ನಿಮ್ ಮಗ ಮಾಡಿದ ಗೂಂಡಗಿರಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ನೀವೇ ಹೇಳಿ. ಸಿಂಪಲ್, ವೆರಿ ಸಿಂಪಲ್. ನಿನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದು. ಇದನ್ನ ನಂಬು ಅಂತೀರಾ? ದೇವರಾಣಿಗೂ ನಂಬಮ್ಮ. ಆಕಾಶಕ್ಕೂ ಭೂಮಿಗೂ ಅದೆಂತ ಸಂಬಂಧ ಸ್ವಾಮಿ? ತಪ್ಪು 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 ತಪ್ಪು. ಮನುಷ್ಯರನ್ನ ಪಂಚಭೂತಗಳಿಗೆ ಹೋಲಿಸಬಾರ್ದು, ಮಹಾಪಾಪ. ಯಾಕೆ ಸ್ವಾಮಿ ನಮ್ಗೆ ಇಷ್ಟೊಂದು ಹಣ? ಮಕ್ಕಳು ಅಂತ ದೊಡ್ಡ ಸಂಸಾರ ಸುಖವಾಗಿರ್ಬೇಕು ಅನ್ನೋದು ಬೇಡವಾ? ಅದರಲ್ಲೂ ನನ್ನ ಬೀಗರಾಗವರು ನನ್ನ ಅಂತಸ್ತಿರೋದು ಬೇಡವಾ? ಸ್ವಾಮಿ ಇದೇನು ಕನಸ ನನ್ಸ? ಅಮ್ಮ ಅಪ್ಪ, ಈ ಮನುಷ್ಯನ ನಂಬೇಡಿ, ಇದರಲ್ಲೇನೋ ಮೋಸ ಇದೆ. ನೋಡಮ್ಮ, ಈ ದಯಾನಿಧಿ ಕೊಟ್ಟ ಮಾತನ ಎಂದಿಗೂ ತಪ್ಪು ಅನ್ನಲ್ಲ. ಆವೇಶದಲ್ಲಿ ಹುಚ್ಚಳಾಗೋ ಬದಲು ಬದುಕೋ ದಾರಿ ನೋಡ್ಕೋತಾಯಿ. ನಿಮ್ಮಿಂದ ನಾವು ಬದುಕೋದಕ್ಕೆ ಕರಿಬೇಕಾಗಿಲ್ಲ ರೀ. ಸುಮ್ಮನೆ ದೊಡ್ಡವರಂತ ಎಂತ ಅಷ್ಟೇ. ನಾವ್ ಈ ಕೇಸ್ ವಾಪಸ್ ತಗೋಬೇಕಾ ಸ್ವಾಮಿ? ಕೇಸ್ ನಡೀಲಿ ಬಿಡಿ. ನೀವು ನಮ್ಮ ಲಾಯರ್ ಜಗದೀಶ್ ಪ್ರಸಾದ್ ಅವ್ರನ್ನ ಭೇಟಿ ಆದ್ರೆ ಸಾಕು. ಶುಭಶ್ಯ ಶೀಘ್ರಂ. ತನ್ನ ಮಾತುಗಳಿಂದ ನಮ್ ತಂದೆ ತಾಯಿ ಮರಳು ಮಾಡ್ಬಿಟ್ಟ ಅಣ್ಣ, ಮರಳು ಮಾಡ್ಬಿಟ್ಟ. ಆಗಿದ್ದೆಲ್ಲ ಒಳ್ಳೇದಕ್ಕೆ ತಾನೆ, ಅದಕ್ಕೆ ಯಾಕೆ ಕರ್ತಾ ಇದ್ದೀರಾ? ಒಳ್ಳೇದಕ್ಕೆ ಆಗಿದ್ರೆ ನಾನು ಅಳ್ಬೇಕಾಗಿರ್ಲಿಲ್ಲ ಅಣ್ಣ. ಆದ್ರೆ ನಾನ್ ನಂಬಿಕೆ ಸುಳ್ಳಾಗಿರ್ಲಿಲ್ಲ. ಬಾಮ್ಮ ಬಾ, ನನ್ನ ಮುದ್ದು ಸೊಸೆ. ಬಲಗಾಲಿಟ್ಟು ಒಳಗ್ ಬಂದೆ ತಾನೆ? ಅಲ್ವೇ? ನನ್ನ ಹೆಸರು ಕೇಳಿದ್ರೇನೆ ಜನತೆ ಕೈ ಕೈ ಮುಗಿಯುತ್ತೆ. ಇನ್ನು ನನ್ನ ಮಗ ಆಫ್ಟರ್ ಆಲ್ ನಿನ್ನ ಮೈ ಮುಟ್ದ ಅಂತ ನಮ್ಮನ್ನ ಕೋರ್ಟೆ ಹತ್ತಿಸ್ಬಿಟ್ಟಲ್ಲೇ. ನಿಂದೇನ್ ಚಿನ್ನದ ಮೈ? ಒಡವೆಗಳು ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ದೀರಲ್ಲ, ಈಗ ನಾನು ಕಳ್ಸಿದ್ದೇಗೆ? ನಿನ್ನ ಶ್ವಾಸೆ ಮಾಡ್ಕೊಳಕ್ಕಂತೂ ಅಲ್ಲ ಕಣೆ. ಸರ್, ನೀವು ಮಾವನಾಗಿ ಮಾವ ಅಂತೆ, ಮಾವ. ಅಡಿಗೆ ಎಲ್ಲಿಗೆ? ಎಲ್ಲಿಗ?
For more updates, like, comment, subscribe to our channel.